ರಾಯಚೂರು ಆಸ್ಪತ್ರೆಯಲ್ಲಿ ಇದೆಂಥ ಅವಸ್ಥೆ. ಕರೆಂಟ್ ಇಲ್ಲದೆ ಇದ್ರೂ ಕೂಡ ಹೆರಿಗೆ ಮಾಡಿಸಿದ್ದಾರೆ. ಅದು ಹೇಗೆ ಗೊತ್ತಾ? ಇಂಥ ಅವ್ಯವಸ್ಥೆ ಯಾವ ಆಸ್ಪತ್ರೆಯಲ್ಲೂ ಕೂಡ ಇರಬಾರ್ದು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇಂಥ ಅವ್ಯವಸ್ಥೆ ಯಾವ ಆಸ್ಪತ್ರೆಯಲ್ಲೂ ಕೂಡ ಇರಬಾರ್ದು. ಯಾಕಂತಂದ್ರೆ ಆ ಆಸ್ಪತ್ರೆಯಲ್ಲಿ ಮೊಂಬತ್ತಿ ಬೆಳಕು ಮತ್ತೆ ಮೊಬೈಲ್ ಟಾರ್ಚ್ ಏನಿದೆ ಅದೇ ಗತಿ. ಕರೆಂಟ್ ಇಲ್ಲ ಅಂತ ಅಂದ್ರೆ ಮೊಬೈಲ್ ಟಾರ್ಚ್ ಬೆಳಕಿನಲ್ಲೇ ಹೆರಿಗೆ ಮಾಡಿಸಬೇಕಾದಂಥ ಪರಿಸ್ಥಿತಿ ಇದೆ. ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿರುವಂಥ ಘಟನೆ ಇದು. ಸೋಲಾರ್ ಘಟಕ ಬೇರೆ ಇದೆ, ಅದಿದ್ರೂ ಕೂಡ ಉಪಯೋಗ ಇಲ್ಲ. ಒಂದೊಂದು ಕಡೆ 1 ತಿಂಗಳಿಂದ ಸೋಲಾರ್ ಘಟಕ ಕೆಲಸ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಕರೆಂಟ್ ಹೋದರೆ ಇರಲಿ ಅಂತೇಳಿ ಒಂದು ಜನರೇಟರ್ ಕೂಡ ಇಟ್ಟಿದ್ದಾರೆ. ಅದು ಕೂಡ ಕೆಟ್ಟು ಹೋಗಿದೆ. ಜನರೇಟರ್ ಕೆಟ್ಟು ಹೋಗಿದ್ರೂ ಕೂಡ ಅಧಿಕಾರಿಗಳು ರಿಪೇರಿ ಮಾಡಿಸುವಂಥ ಗೋಜಿಗೆ ಹೋಗಿಲ್ಲ. ಸರಿಯಾದ ಕರೆಂಟ್ ಸೌಕರ್ಯ ಇಲ್ಲದೆ ಕತ್ತಲಲ್ಲೇ ಚಿಕಿತ್ಸೆ ಕೊಡಬೇಕಾದಂತಹ ಪರಿಸ್ಥಿತಿ ಇದೆ. ಮೊಬೈಲ್ ಟಾರ್ಚ್ ಬೆಳಕಿನಲ್ಲೇ ಹೆರಿಗೆಯನ್ನ ಮಾಡಿಸಿದ್ದಕ್ಕೆ ಈಗ ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ವೈದ್ಯರು, ಆಸ್ಪತ್ರೆಯ ಸಿಬ್ಬಂದಿಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ಅನಿಲ್ ಕುಮಾರ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಅಲ್ಲ, ಈಗ ಆಪರೇಷನ್ ಮಾಡಬೇಕಾದ್ರೆ ಮೊಂಬತ್ತಿ ಬೆಳಕು ಟಾರ್ಚ್ ಬಿಟ್ಕೊಂಡು ಮಾಡಬೇಕು ಅಂತಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರನ್ನು ಕೇಳಬೇಕು ಅಂತ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನಿಜ ಪ್ರಭುದು, ಏನು ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನ ಏನು ಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಆಗಿರುವಂತದ್ದು. ಏನು DHO ಅವರು ಹೇಳ್ತಾ ಇರುವಂತ ಪ್ರಕಾರ ನೋಡಿದ್ರೆ ಕಳೆದ ತಿಂಗಳ 31ನೇ ತಾರೀಕು ಹೆರಿಗೆಗಾಗಿ ಬಂದಿರುವಂತಹ ಮಹಿಳೆಯನ್ನ ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಇಲ್ಲಿರುವಂತಹ DHO ಅವರು ಕೂಡ ಸುರೇಂದ್ರ ಬಾಬು ಅವರು ಕೂಡ ಹೇಳ್ತಾ ಇರುವಂತದ್ದು. ಯಾಕೆಂತಂದ್ರೆ ಆವತ್ತಿನ ದಿನಗಳಲ್ಲಿ ಅಲ್ಲಿ ಏನು ಎಲ್ಲಾ ರೀತಿಯಾದಂತಹ ಸೌರಶಕ್ತಿ ವಿದ್ಯುತ್ ಅನ್ನು ಬಳಸಬೇಕಾಗಿತ್ತು, ಜನರೇಟರ್ ಅನ್ನು ಬಳಸಬೇಕಾಗಿತ್ತು. ಮತ್ತೆ ಇನ್ನೂ ಒಂದು ಕಡೆ ಏನು ಅಲ್ಲಿ ಇರುವಂತದ್ದು ಸಾಕಷ್ಟು ವಿದ್ಯುತ್ ಮೂಲಗಳು ಕೂಡ 4-5 ಮೂಲಗಳು ಕೂಡ ಇರುವಂತದ್ದು. ಆದ್ರೆ ಅಂದಿನ ಸಮಯದಲ್ಲಿ ಮಳೆ ಬರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ವಿದ್ಯುತ್ ಕಡಿತ ಆಗಿದೆ ಎನ್ನುವಂಥದ್ದು ಇಲ್ಲಿರುವಂತ DHO ಅವರು ಒಂದು ರೀತಿಯಾಗಿ ಮಾಹಿತಿ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ನೇರವಾಗಿ ಏನು ಅಲ್ಲಿ ಸಾಕಷ್ಟು ಈಗಿನ ಸಂದರ್ಭದಲ್ಲಿ ಕೂಡ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇರುವಂತದ್ದು. ಇದರಿಂದಾಗಿ ಏನು ನಮ್ಮ ಜೊತೆಗೆ ಕೂಡ DHO ಅವರು ಕೂಡ ಇಷ್ಟೊತ್ತನ ಮಾಹಿತಿ ಕೂಡ ತೆಗೆದುಕೊಂಡಿರುವಂತದ್ದು. ನಮ್ಮ ಜೊತೆಗೆ DHO ಅವರು ಕೂಡ ಅವ್ರ ಜೊತೆಗೆ ಇದ್ದಾರೆ. ಅವ್ರಿಗೆ ಒಂದು ರೀತಿಯಾಗಿ ಮಾಹಿತಿ ತೆಗೆದುಕೊಳ್ಳಬಹುದು ಪ್ರಭು. ಓಕೆ, ಈಗ ಸೋಲಾರ್ ಘಟಕ ಇದೆ, ಅದು 1 ತಿಂಗಳಿಂದ ಕೆಲಸ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಜನರೇಟರ್ ಕೂಡ ಹಾಳಾಗಿದೆ, ಅದು ರಿಪೇರಿ ಮಾಡಿಸೋ ಗೋಜಿಗೂ ಕೂಡ ಹೋಗಿಲ್ಲ ಅಂತೇಳಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಅನಿಲ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ನಿಜ ಪ್ರಭು. DHO ಅವರು ನಮ್ಮ ಜೊತೆಗೆ ಇದ್ದಾರೆ, ಅವ್ರಿಗೆ ಮಾತಾಡ್ಸೋಕೆ ಮೊಬೈಲ್ ಕೊಡ್ತೀನಿ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ ಸರ್. ಸರ್, ಹೆಂಗೆ ಸರ್ ಇದು ಟಾರ್ಚ್ ಎಲ್ಲ ಬಿಟ್ಕೊಂಡು ಆಪರೇಷನ್ ಮಾಡ್ಬೇಕಂತಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಕತೆ? ಇಲ್ಲಿ ಕೇಳಿ ಸರ್, ಇದು 31ನೇ ತಾರೀಕು ಅವತ್ತು ಮಳೆ ಜಾಸ್ತಿ ಇರೋದ್ರಿಂದ ಟಾರ್ಚ್ ಅಲ್ಲಿ ಹೆರಿಗೆನೆ ಮಾಡಿಲ್ಲ. ಅದು ಸುಮ್ಮನೆ ಯಾರು ಅದನ್ನ ಇವತ್ತು ಮಾಧ್ಯಮದಲ್ಲಿ ಈ ತರ ಇದು ಕೊಡ್ತಾ ಇದ್ದಾರೆ ವೈರಲ್ ಆಗಿ. ನಾನು ಹೇಳುದು ಒಂದು, ಅಲ್ಲಿ ಹೆರಿಗೆನೆ ಮಾಡಿಲ್ಲ ಅಂತ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಈಗಾಗಲೇ ವೈದ್ಯಾಧಿಕಾರಿಗಳಿದ್ದಂತವ್ರು ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಏನಿದೆ ಸಮಸ್ಯೆ ಇದ್ದಿದ್ದು ಹಿಂದೆನೆ ಬಹಳಷ್ಟು ದಿವಸ, ಇದು 31ನೇ ತಾರೀಕು ಆದಂತದ್ದು. ಅವಾಗ ರಾಯಚೂರು ಜಿಲ್ಲೆ ಅತಿ ಮಳೆ ಆಗಿತ್ತು, ವಿಶೇಷವಾಗಿ ಹಟ್ಟಿ ಪಟ್ಟಣದಲ್ಲಿ ಜಾಸ್ತಿ ಮಳೆ ಆಗಿದ್ರಿಂದ ಈ ತರ ಸಮಸ್ಯೆ ಆಗಿದೆ. ಅದು ಅರ್ಧ ಗಂಟೆ ಮಟ್ಟಿಗೆ ಆಗಿತ್ತು. ಅದೇ ಸರ್, ಜನರೇಟರ್ ಎಲ್ಲ ಹಾಳಾಗಿದೆ, ಜನರೇಟರ್ ಇದೆ, ಆಮೇಲೆ ಇದು UPS ಇದೆ, ಮತ್ತೆ ಸೋಲಾರ್ ಇದೆ, ಕರೆಂಟ್ನು ಬರುತ್ತೆ ಆಲ್ಟರ್ನೇಟ್. ಅವತ್ತಿನ ದಿವಸ ಮಳೆ ಜಾಸ್ತಿ ಆಗಿರೋ ಸಲುವಾಗಿ ಆ ಅರ್ಧ ಗಂಟೆ ಮಟ್ಟಿಗೆ ಕೆಲವೊಂದು ಸಮಸ್ಯೆ ಆಗಿದೆ. ಅದೇ ಟೈಮಲ್ಲಿ ಹೆರಿಗೆಗೋಸ್ಕರ ಅವ್ರು ಬಂದಿದ್ರು.
ಬಟ್ ಹೆರಿಗೆ ಯಾವುದು ಮಾಡಿಲ್ಲ. ಇಮಿಡಿಯೇಟ್ ಆಗಿ ಎಕ್ಸಾಮಿನೇಷನ್ ಮಾಡಿ ಅವ್ರನ್ನ 108ಗೆ ತಾಲೂಕು ಮಟ್ಟದ ಆಸ್ಪತ್ರೆ ಕರೆಸಿದರೆ ಇದು ನಾನು ಕೊಡ್ತಾ ಇದ್ದೇವೆ. ಅದಕ್ಕೆ ಮಾಧ್ಯಮದವರು ಈ ಇಲಾಖೆ ಏನದೆ 24/7 ಕೆಲಸ ಮಾಡ್ತಾ ಇದೆ. ಇಂಥದ್ದು ಯಾವುದು ಹೆರಿಗೆಗಳನ್ನು ನಾವು ಟಾರ್ಚ್ ಇಟ್ಟು ಮಾಡ್ಕೊಳ್ಳೋಣ ಅಂತ ಇದು ವಿಶೇಷವಾಗಿ ರಾಯಚೂರು ಜಿಲ್ಲೆ ಎಲ್ಲಾ ಕಡೆ ಸಂಸ್ಥೆಗಳಲ್ಲಿ ಸೋಲಾರ್ ಇದೆ. ಸೊ ದಯವಿಟ್ಟು ಅದನ್ನ ಏನಾಗಿದೆ ಯಾರೋ ಒಬ್ರು ಅದಕ್ಕೆ ಇಲಾಖೆಗೆ ಒಂದು ಕೆಟ್ಟ ಹೆಸರು ತರಬೇಕು ಅನ್ನೋದ್ರಿಂದ ವಿಡಿಯೋನು ಬಿಟ್ಟಿದ್ದಾರೆ. ಅದು ಸತ್ಯಕ್ಕೆ ದೂರವಾದದ್ದು. ಜಸ್ಟ್ ಎಕ್ಸಾಮಿನೇಷನ್ ಮಾಡಿ ಇಮಿಡಿಯೇಟ್ ಕಳಿಸಿದ್ರೆ ಯಾವುದೇ ಹೆರಿಗೆಯನ್ನು ಮಾಡಿರೋದಿಲ್ಲ. ಓಕೆ ಸುರೇಂದ್ರ ಬಾಬು, ರೋಗಿಗಳಿಗೆ ಏನು ತೊಂದರೆ ಆಗದಿರೋ ತರ ಕ್ರಮ ತೊಂದರೆ ಇಲ್ಲ ಸರ್, ಖಂಡಿತವಾಗಿ ನಾವು ನೋಡ್ಕೊಂತ. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಒಟ್ಟಿಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.